ರಾಜ್ಯದಲ್ಲಿ ಎಲ್ಲೆಲ್ಲಿ ಅರಣ್ಯ ಭೂಮಿ ವಶಪಡಿಸಿಕೊಳ್ಳಲಾಗಿದೆಯೋ, ಅತಿಕ್ರಮಣ ಮಾಡಿಕೊಳ್ಳಲಾಗಿದೆಯೋ ಅದೆಲ್ಲವನ್ನ ಕೂಡ ತೆರವು ಮಾಡಲೇಬೇಕು ಅಂತ ಜಸ್ಟ್ ಅರಣ್ಯ ಇಲಾಖೆಯ ನಿರ್ದೇಶನ ಅಲ್ಲ, ಜೊತೆಗೆ ಹೈಕೋರ್ಟ್ನ ನಿರ್ದೇಶನ ಕೂಡ ಇದೆ. ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಚಿವರು ಕೂಡ ಇದ್ದಾರೆ. ಬಟ್ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿ ಬಾರಿ ಕೂಡ ಹೇಳ್ತಾರೆ, ಎಲ್ಲೆಲ್ಲಿ ಅರಣ್ಯ ಭೂಮಿ ಒತ್ತುವರಿಯಾಗಿದೆಯೋ ಅದೆಲ್ಲವನ್ನ ಕೂಡ ತೆರವು ಮಾಡುವಂತಹ ಕೆಲಸ ಮಾಡ್ತೀವಿ ಅಂತ. ಬಟ್ ಅವ್ರು ಹೇಳಿದ್ದೇ ಬಂತು, ಇಲ್ಲಿ ತನಕ ಅದು ತ್ವರಿತಗತಿಯಲ್ಲಿ ಕೆಲಸಗಳಾಗ್ತಾ ಇಲ್ಲ. ಯಾಕಾಗಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಅರಣ್ಯ ಭೂಮಿಯನ್ನ ನುಂಗಿ ನೀರು ಕುಡಿದಿದ್ದಾರೆ. ಇದರಲ್ಲಿ ಸಾಮಾನ್ಯ ಜನ ಹೊಟ್ಟೆಪಾಡಿಗಾಗಿ ಅತಿಕ್ರಮಣ ಮಾಡಿಕೊಂಡಿದ್ರೆ, ರಾಜಕಾರಣಿಗಳು ನಗರ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಬಳಸಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಸರ್ಕಾರಿ ಮೂಲಗಳೇ ಈ ರೀತಿ ಮಾಹಿತಿ ಕೊಡ್ತಾ ಇದೆ. ಹೀಗೆ ರಾಜ್ಯದಾದ್ಯಂತ ಅರಣ್ಯ ಜಮೀನು ಗುಳುಮಾಗಿರೋದು 2,04,229 ಎಕರೆ ಜಮೀನು. ಇದರಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿಯೇ 2,043 ಎಕರೆ ಇದೆ ಅಂತೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ 864 ಎಕರೆಯನ್ನ ಅಕ್ರಮವಾಗಿ ಗುಳು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ 80,502 ಎಕರೆ, ಉತ್ತರ ಕನ್ನಡದಲ್ಲಿ 28,344 ಎಕರೆ ಜಮೀನು ಗುಳುಮಾಗಿದೆಯಂತೆ. ಚಿಕ್ಕಮಗಳೂರಿನಲ್ಲಿ 30,641 ಎಕರೆ ಜಮೀನು ನುಂಗಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಎಕರೆ ಸಹ ಅತಿಕ್ರಮ ಆಗಿಲ್ಲ ಅಂತ ಅರಣ್ಯ ಇಲಾಖೆನೇ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. 2016-17ರಲ್ಲಿ ಹೈಕೋರ್ಟ್ ಒತ್ತುವರಿ ತೆರವಿಗೆ ಸೂಚನೆ ಕೊಟ್ಟಿತ್ತು. ಆದಾಗ್ಯೂ ಕೂಡ ಯಾಕೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಯಾರಾದರೂ ಸಚಿವರ ಮೇಲೆ ಒತ್ತಡ ಹಾಕ್ತಿದ್ದಾರಾ, ಪ್ರಭಾವ ಬೀರಿದ್ದಾರಾ ಪ್ರಭಾವಿಗಳು? ಇಂಥದ್ದೊಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.